ಅಣ್ಣ ಅತ್ತಿಗೆ ಬಾ ಮೈಲಾರಿ, ಎತ್ತುಗಳನ್ನು ಕಟ್ಟಿ ಬಂದಿದ್ದೀಯಾ ತಾನೇ? ಹೂಣಣ್ಣ, ಎತ್ತುಗಳನ್ನು ಮರಕ್ಕೆ ಕಟ್ಟಿ ಮೇವು ಹಾಕಿ ಬಂದಿದ್ದೇನೆ. ಪಾರಪ್ಪ ಮೈದುನ, ನೀನು ಕೂಡ ಆ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳುವಂತೆ. ಸರಿ ಅತ್ತಿಗೆ, ಕೈ ಕೆಸರ ಇದೆ, ಸ್ವಲ್ಪ ನೀರು ಹಾಕಮ್ಮ. ಅಣ್ಣ ಅತ್ತಿಗೆ, ನನಗೆ ಆಶೀರ್ವಾದ ಮಾಡಿ. ಇರ್ಲಿ ಬಿಡಪ್ಪ, ಆ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಮೈಲಾರಿ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನಪ್ಪ, ನಮ್ಮ ಹಾಗೆ ಹೊಲ ಗದ್ದೆಗಳಲ್ಲಿ ದುಡಿಯೋದು ಬೇಡವೆಂದು. ನಾವು ಎಷ್ಟೇ ಹೇಳಿದರೂ ನಮ್ಮ ಮಾತನ್ನೇ ಕೇಳುತ್ತಿಲ್ಲಲ್ಲಪ್ಪ. ಹಾ, ಅದು ಸರಿ, ಮೊನ್ನೆ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ಯಲ್ಲ, ಆ ಕೆಲಸಕ್ಕಾದರೂ ಹೋಗಬಾರದೆ? ಅಣ್ಣ ಏನು ಹೇಳುತ್ತೀರಿ ಅಣ್ಣ? ನಾನು ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದು ನಿನ್ನ ಒತ್ತಾಯಸ್ಕೋಸ್ಕರ ಹೊರತು ಅಣ್ಣ, ನನ್ನ ಮನಸ್ಸಿನಿಂದಲ್ಲ, ನನ್ನ ಮನಸ್ಸಿನಿಂದಲ್ಲ. ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡದೆ ಇದೇ ಮಣ್ಣಿನಲ್ಲಿ ದುಡಿದು ಬಂಗಾರವನ್ನೇ ತೆಗೆಯಬೇಕೆಂದ್ರು ನಿನ್ನ ಮಾತು ಇಷ್ಟು ಬೇಗನೆ ಮರೆತೀಯ ಅಣ್ಣ, ಇಷ್ಟು ಬೇಗನೆ ಮರೆತೀಯ ಅಣ್ಣ. ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಬಹುದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಕೂಡ ಆಗುವುದು ತುಂಬಾ ಸುಲಭ. ಆದರೆ ಅದರಂತೆ ನಾವು ಆಗಿಬಿಟ್ಟರೆ ಈ ಕೃಷಿ ಕೆಲಸ ಮಾಡುವವರು ಯಾರಣ್ಣ? ಈ ಕೃಷಿ ಕೆಲಸ ಮಾಡುವವರು ಯಾರು? ಅವರು ಎಂತ ಶ್ರೀಮಂತರೇ ಆಗಿರಲಿ, ಅರಮನೆಯಲ್ಲಿ ಕುಳಿತ ರಾಜರೇ ಆಗಿರಲಿ, ಖಾದಿ ಬಟ್ಟೆಯನ್ನು ತೊಟ್ಟು ದೊಡ್ಡ ಕಾರಿನಲ್ಲಿ ಅಡ್ಡಾಡಿದರು ಸಹ ಹೊಟ್ಟೆಗೆ ತಿನ್ನೋದು ಅಣ್ಣನೇ ಅನ್ನೋದು ಮಾತ್ರ ಮರೆಯಬೇಡ. ಹೊಟ್ಟೆಗೆ ತಿನ್ನೋದು ಅಣ್ಣನೇ ಅನ್ನೋದು ಮಾತ್ರ ಮರೆಯಬೇಡ. ಎಂಥವರಿಗೆ 3 ಹೊತ್ತು ಅನ್ನ ಹಾಕುವ ನಮ್ಮಂತ ರೈತರು ಮಕ್ಕಳೆಂದು ಧೈರ್ಯದಿಂದ ಕೈ ಎತ್ತಿ ಹೇಳುತ್ತೇನೆ, ಧೈರ್ಯದಿಂದ ಕೈ ಎತ್ತಿ ಹೇಳುತ್ತೇನೆ. ನಿಜ ತಮ್ಮ, ನೀ ಹೇಳುವ ಮಾತು ಈ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಒಂದು ಹೊತ್ತು ತಿನ್ನಲಿಕ್ಕೆ ಅನ್ನವಿಲ್ಲ ಎಂದಾಗ ಯಾರ ಮುಂದೆ ಹೇಳಬೇಕು ಈ ರೈತನ ಗೋಳಿನ ಕಥೆಯನ್ನು? ನಾವು ಅನ್ನ ಹಾಕಿ ಬೆಳೆಸಿದ ರಾಜಕಾರಣಿಗಳಿಗೆ ಬೆಲೆ ಕೊಡುತ್ತಾರೆ ಎಂದಾಗ ನಮ್ಮಂತ ಬಡ ರೈತರಿಗೆ ಎಲ್ಲಿದೆಯಪ್ಪ ಬೆಲೆ? ರಾಜಕೀಯದಲ್ಲಿ ನಿಂತುಕೊಂಡು ಕೋಟಿ ಕೋಟಿ ಹಣ ಸಂಪಾದಿಸಿದರು ಹೊಟ್ಟೆಗೆ ನೋಟುಗಳನ್ನೇ ತಿನ್ನುತ್ತಾರೇನಲ್ಲ, ನೋಟುಗಳನ್ನೇ ತಿನ್ನುತ್ತಾರೆ. ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ಮುಂದೊಂದಿನ ಹೊಟ್ಟೆಗೆ ಹಿಟ್ಟಿಲ್ಲದಾಗ ಗೊತ್ತಾಗುತ್ತದೆ ಈ ರೈತನ ಬೆಲೆ ಏನೆಂದು. 5 ವರ್ಷಕ್ಕೊಮ್ಮೆ ನಮ್ಮ ಮನೆಯವರೆಗೂ ಬಂದು ಕೈ ಮುಗಿದು ಓಟ್ ಕೇಳುವ ಈ ರಾಜಕೀಯ ವ್ಯಕ್ತಿಗಳು ಅದೇ ಆರಿಸಿ ಬಂದ್ಮೇಲೆ ನಮ್ಮ ಸಮಸ್ಯೆಯನ್ನು ಕೇಳುವುದಕ್ಕೆ ಯಾಕಪ್ಪ ಬರುವುದಿಲ್ಲ? ಅತ್ತಿಗೆ ಸರಿಯಾದ ಪ್ರಶ್ನೆಯನ್ನೇ ಕೇಳಿದೆ, ಅದರ ಉತ್ತರ ಹೇಳುತ್ತೇನೆ ಕೇಳು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬರು ಮಾತ್ರ, ಆದರೆ ಹಳ್ಳಿಗಳು ಸಾವಿರಾರು. ಈ ಸಾವಿರಾರು ಹಳ್ಳಿಗಳಿಗೆ ಅವರೊಬ್ಬರೇ ಬಂದು ಭೇಟಿ ಮಾಡಕ್ಕಾಗುವುದಿಲ್ಲವೆಂದು ತಿಳಿದು ಪ್ರತಿಯೊಂದು ಹಳ್ಳಿಗೆ ಗ್ರಾಮ ಪಂಚಾಯತಿ ಇರುತ್ತವೆ. ಆ ಹಳ್ಳಿಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡುತ್ತೇವೆ. ಅವನನ್ನು ಅಧ್ಯಕ್ಷನನ್ನಾಗಿ ಮಾಡಿ ಅವನು ಸರಿಯಾಗಿ ಕೆಲಸ ಮಾಡಿದ್ದಾರೆ ಎಂದು ತಿಳಿಯಲು ಮೇಲಧಿಕಾರಿಯಾಗಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಕೂಡ ಓಟು ಹಾಕಿ ಆಯ್ಕೆ ಮಾಡುತ್ತೇವೆ. ಇವರ ಮೇಲೆ ಇರುವ ಅಧಿಕಾರಿ MLA MP ಗಳು ಇರುತ್ತಾರೆ. ಇವರೆಲ್ಲರ ಮೇಲಿರುವ ಅಧಿಕಾರಿ
ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರೊಬ್ಬರೇ. ಇವರು ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಿಗೆ ಭೇಟಿ ನೀಡಿ ಅವರು ಸರಿಯಾಗಿ ಕೆಲಸ ಮಾಡಿದ್ದಾರವಿಲ್ಲವೆಂದು ತಿಳಿದು ತಪ್ಪು ಮಾಡಿದ ಅಧಿಕಾರಿಗೆ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಕೆಲಸದಿಂದ ವಜಾ ಮಾಡಿ ಹಳ್ಳಿಗಳಿಗೆ ಸರಿಯಾಗಿ ಸೌಲಭ್ಯ ಒದಗಿಸಿದರೆ ಅವನು ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದಿದ್ದಕ್ಕೂ ಸ್ವಾರ್ಥಕವಾಗುತ್ತದೆ. ಅದನ್ನು ಬಿಟ್ಟು ಹಿಂದೆ ಮಾಡಿದ ಮುಖ್ಯಮಂತ್ರಿ ಅದೆಷ್ಟು ಕೊಳ್ಳೆ ಹೊಡೆದಿದ್ದಾನೋ ಅದಕ್ಕಿಂತ ಹೆಚ್ಚು ನಾನು ಮಾಡುತ್ತೇನೆಂದು ಪಣ ತೊಟ್ಟು ನಿಂತರೆ ಅವನನ್ನು ಮುಖ್ಯಮಂತ್ರಿ ಅನ್ನುವುದಿಲ್ಲ ಅತ್ತಿಗೆಮ್ಮ, ಬಡವರ ರಕ್ತ ಇರುವ ಕಂತ್ರಿ ಅನ್ನುತ್ತಾರೆ. ಸಾರ್ಥಕವಾಯಿತು ತಮ್ಮ, ಸಾರ್ಥಕವಾಯಿತು. ಈ ರೈತನ ತಮ್ಮನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಈ ನಾಡಿನ ಪ್ರತಿಯೊಂದು ಹಳ್ಳಿ ಮನೆಯಲ್ಲೂ ನಿನ್ನಂತ ವೀರ ರೈತರು ಸಿಡಿದರೆ ಸಿಡಿಲ ಬಡಿದ ಹಾಗೆ ಮುದುಡಿಕೊಳ್ಳುತ್ತದೆ ಈ ಕೆಟ್ಟ ಸರಕಾರ. ಇನ್ನು ಮುಂದೆ ಈ ರೈತನ ಉಸಿರು ದೇಶದ ಹಸಿರು ಎನ್ನುವುದು ಅವರಿಗೆ ಅರ್ಥವಾದರೆ ನಮ್ಮ ರೈತರಿಗೆ ಸರಿಯಾದ ನೀರಾವರಿ ಯೋಜನೆಯನ್ನು ಹಮ್ಮಿಕೊಂಡು ವಿದ್ಯುತ್ತಿನ ಮೌಲ್ಯವನ್ನು ಕಡಿಮೆ ಮಾಡಿ ಬೀಜ ಗೊಬ್ಬರಗಳು ಸರಿಯಾದ ಬೆಲೆಗೆ ಸಿಗಲೆಂದು ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ಆ ತಂದೆ ವೀರಲಿಂಗೇಶ್ವರನಿಗೆ ಶಿರಬಾಗುತ್ತೇನೆ. ಸರಿ ನಡೀರಿ ಮೈದ್ನಾ, ನಿನಗೆ ಹಸಿವಾಗಿರ್ಬೇಕು. ನಡಿಯಪ್ಪ, ಎಲ್ಲರೂ ಸರಿ ಊಟ ಮಾಡೋಣ. ಆಯ್ತು ನಡಿ ಅತ್ತಿಗೆ, ಹೋಗೋಣ. ನಿಮ್ಗೆ ಹಸಿವಾಗಿಲ್ಲೇನ್ರಿ? ಹಾ ಹೇಳ್ರಿ. ಅತ್ತಿಗೆ, ಇದೇ ಸಂತೋಷದಲ್ಲಿ ಒಂದು ಹಾಡನ್ನು ಹಾಡಬಾರ್ದು? ಅಯ್ಯೋ ನನ್ನ ಕಂದ, ನೀನು ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗುತ್ತೆ? ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವೋ ಸೋಲು ಗೆಲುವೋ ನಮ್ಮ ಜೊತೆಯಲ್ಲಿ ಒಂದಾದವೋ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವೋ ನೋವು ನಲಿವೋ, ಕಷ್ಟ ಸುಖವೋ ಸೋಲು ಗೆಲುವೋ ನಮ್ಮ ಬದುಕಲ್ಲಿ ಒಂದಾದವೋ.
ನೋಡಪ್ಪ ಡ್ಯಾನ್ಸ್ ಬಾ ಚಂದ ಮಾಡಿದೆಯಪ್ಪ. ಇಲ್ಲಿ ಯಾರ್ಯಾರು ಹುಡುಗಿಯಾರು ಕುಂತಾರ ಎಲ್ಲಾರು ನಿನಗೆ ದೃಷ್ಟಿ ಬಿಟ್ಟಾರ ನೋಡು. ರೀ ನಿಮಗೆ ಯಾರು ದೃಷ್ಟಿ ಬಿಟ್ಟಿಲ್ಲ, ನಾನು ಒಬ್ಬಾಕಿ ಬಿಡಾಕಿ ನೋಡ್ರಿ ಊಟ ಮಾಡಕತ್ತಾರೆ. ಆಯ್ತಾಳ್ರಿ. ಬರ್ರಿ